ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ದಿನ ಜೂನ್ 28, 2026 ರವಿವಾರ 102ನೇ ಸರಣಿ ಕಾರ್ಯಕ್ರಮದಲ್ಲಿ ಸರಣಿ 102ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ನಿಮಗಾಗಿ ಮಾಡ್ತಾ ಇದ್ದೇನೆ. ಸುರೇಶ್ ಅರಳಿಮರ ಅವರು ಬರೆದಿರುವಂಥ ನಮ್ಮೂರ ದ್ಯಾಮ ಮಕ್ಕಳ ಸಾಹಿತ್ಯ ಕೃತಿಯ ಕಥಾ ಸಂಕಲನದ ಪರಿಚಯವನ್ನ ಇವತ್ತು ನಿಮಗಾಗಿ ಮಾಡ್ತಾ ಇದ್ದೇನೆ. ನಮ್ಮೂರ ದ್ಯಾಮ ಅನ್ನುವಂಥ ಕೃತಿಯಲ್ಲಿ ಸಾಂಕೇತಿಕ ಚಿತ್ರಗಳನ್ನ ಬಳಸಿಕೊಳ್ತಾ ಚಿತ್ರಗಳ ಮೂಲಕ ಕಥೆಯನ್ನ ಹೇಳುವಂತ ಪ್ರಯತ್ನವನ್ನ ಲೇಖಕರು ಸುರೇಶ್ ಅರಳಿಮರ ಅವರು ಮಾಡಿದ್ದಾರೆ. ಹಾಗೆ ಮಕ್ಕಳಲ್ಲಿರುವಂತ ಮನೋಬಲ ವೃದ್ಧಿಗಾಗಿ ಚಿತ್ರ ಜೀವಾಳವಾದರೆ 100,000 ಪದಗಳ ಹೇಳುವಂಥದ್ದನ್ನ ಒಂದು ಚಿತ್ರ ಹೇಳುತ್ತೆ ಅನ್ನುವಂಥ ಮಾತಿದೆ. ಹಾಗಾಗಿ ಈ ದ್ಯಾಮ ಇಲ್ಲಿರುವಂತ ಪರಸಪ್ಪ ಫಕೀರವ್ವ ದಂಪತಿ ಮಗನಾಗಿರುವಂತ ದ್ಯಾಮ ಬಾಲ್ಯದಲ್ಲಿ ಯಾವ ರೀತಿ ಪರಿಸರದೊಂದಿಗೆ ನಾಯಿ ಬೆಕ್ಕು ಜೊತೆಗೆ ಹಸುವಿನ ಜೊತೆಗೆ ಆಟ ಆಡ್ತಿದ್ದ, ಮುಂದೆ ಯಾವ ರೀತಿ ಸಾಧನೆಯನ್ನ ಮಾಡಿದ ಅನ್ನುವಂತ ವಿಷಯ ವಸ್ತುವನ್ನ ಈ ನಮ್ಮೂರ ದ್ಯಾಮ ಅನ್ನುವಂತ ಕೃತಿ ಒಳಗೊಂಡಿದೆ. ರವಿಕಿರಣ ಪ್ರಕಾಶನ ಬಾದಾಮಿ ಅವರು ಪ್ರಕಟಿಸಿರುವಂತಹ ಈ ಕೃತಿ 2022ರಲ್ಲಿ ಪ್ರಕಟಿಸಿದ್ದಾರೆ. 40 ಪುಟಗಳ ಈ ಕೃತಿ 60 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಚಿತ್ರಗಳನ್ನ ಶ್ರೀಶೈಲ್ ದೋತ್ರೆ ಅವರು ಮಾಡಿದ್ದಾರೆ. ನಮ್ಮೂರ ದ್ಯಾಮ ಕಥೆಯ ಸಂಕಲನವನ್ನ ಸುರೇಶ್ ಅವರು ಬರೆದಿದ್ದು, ಮುನ್ನುಡಿಯನ್ನ ಸೋಮಲಿಂಗ್ ಬೇಡರ್ ಹಿರಿಯ ಮಕ್ಕಳ ಸಾಹಿತಿಗಳು ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಡಾಕ್ಟರ್ ಲಲಿತಾ ಹೊಸಪೇಟೆ ಮೇಡಮ್ ಅವರು ಹಿರಿಯ ಮಕ್ಕಳ ಸಾಹಿತಿಗಳು ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿದ್ದಾರೆ. ಮುನ್ನುಡಿಯನ್ನ ಬರೆಯೋದ್ರ ಜೊತೆಗೆ ಕೆಲವೊಂದು ಶುಭಾರೈಕೆ ಮಾತುಗಳನ್ನ ಶ್ರೀ ಸೋಮಲಿಂಗ್ ಬೇಡರ್ ಸರ್ ಅವರು ಹಿರಿಯ ಮಕ್ಕಳ ಸಾಹಿತಿಗಳು ಇದರೊಳಗೆ ದಾಖಲಿಸಿದ್ದಾರೆ. ಸಾಮಾಜಿಕ, ಐತಿಹಾಸಿಕ ಹಾಗೂ ರಂಜನೆಯ ವಿಷಯ ವಸ್ತುವನ್ನ ಹಾಸ್ಯದ ಜೊತೆಗೆ ಹೇಳುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಲೇಖಕರಾಗಿರುವಂತ ಸುರೇಶ್ ಅವರು ಈಗಾಗಲೇ ಸಖಿಗಾಗಿ, 101 ಬಿಂದು, ಅಜ್ಜನ ಅಂಬಾರಿ ಮಕ್ಕಳ ಕವನ ಸಂಕಲನ, ಡೊಳ್ಳು ಹೊಟ್ಟೆಯ ರಾಜ ಅನ್ನುವಂಥ ಕೃತಿಗಳನ್ನ ರಚಿಸಿದ್ದಾರೆ. ನಮ್ಮೂರ ದ್ಯಾಮ ಅನ್ನುವಂತ ಒಂದು ಕೃತಿ ಸಹಜವಾಗಿ ಇದು ಇತಿಹಾಸದ ಹಿನ್ನೆಲೆಯಿಂದ ತೆಗೆದುಕೊಳ್ತಾ ಇರ್ತಾರೆ. ಮಕ್ಕಳಿಗೆ ತಮ್ಮ ಸ್ಥಳೀಯ ಇತಿಹಾಸನೂ ಸಹ ಬಹಳಷ್ಟು ಮುಖ್ಯ ಆಗತ್ತೆ. ಅಂದ್ರೆ ಕರುನಾಡಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಬಾದಾಮಿ ಐತಿಹಾಸಿಕ ಪ್ರಸಿದ್ಧ ಹೊಂದಿರುವಂತ ತಾಲೂಕು ಪ್ರದೇಶ. 6ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ವಾತಾಪಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ನೈಸರ್ಗಿಕವಾಗಿ ಕೆಂಪು ಬಣ್ಣದ ಬೃಹತ್ ಬಂಡೆಗಳಿಂದ ಕೂಡಿದ ಪ್ರದೇಶದಲ್ಲಿ ಚಾಲುಕ್ಯರ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯದ ರಕ್ಷಣೆಗಾಗಿ ಕೋಟೆಗಳನ್ನ, ಸುರಂಗಗಳನ್ನ ಕಟ್ತಾ ಪ್ರಾರಂಭಿಸ್ತಾರೆ. ಅಂತ ವಿಷಯವನ್ನ ಹೇಳ್ತಾ ನಮ್ಮೂರಿನಲ್ಲಿ ಇಷ್ಟೆಲ್ಲ ಐತಿಹಾಸಿಕ ಸ್ಥಳ ಇದೆ ಅನ್ನುವಂತ ವಿಷಯವನ್ನ ಇಲ್ಲಿ ಪ್ರಸ್ತಾಪಿಸ್ತಾರೆ. ಅಂದ್ರೆ ಲೇಖಕರು ಶಿಕ್ಷಕರಾಗಿರೋದ್ರಿಂದ, ಅವರಿಗೆ ಇತಿಹಾಸದ ಮೇಲೆ ಒಲವಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ತಮ್ಮ ತಮ್ಮ ಪ್ರಾಂತ್ಯದ ಇತಿಹಾಸದ ಬಗ್ಗೆ ಅರಿವಿರಬೇಕು. ಹಾಗೆ ಇತಿಹಾಸದ ಬಗ್ಗೆ ಮಾಹಿತಿ ಇರಬೇಕು. ಏಕೆಂದ್ರೆ ನಾವು ದೇಶದಲ್ಲಿ ವಾಸಿಸ್ತಿದ್ದೀವಿ ಅಂದಾಗ ದೇಶದ ಇತಿಹಾಸದ ಬಗ್ಗೆನೂ ಸಹ ನಮಗೆ ಗೌರವ ಇರಬೇಕು, ಮಾಹಿತಿ ಇರಬೇಕು. ಹಾಗಾಗಿ ಸ್ಥಳೀಯವಾಗಿ ಬಾದಾಮಿಯ ಇತಿಹಾಸವನ್ನ ತಿಳಿಸ್ತಾ ನಂತರ ಕಥೆಗೆ ಬರ್ತಾರೆ. ಕಥೆಯಲ್ಲಿ ಪರಸಪ್ಪ ಮತ್ತು ಫಕೀರವ್ವ ಅನ್ನುವಂಥ ದಂಪತಿಗಳಿಗೆ ವ್ಯವಸಾಯ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಿರ್ತಾರೆ. ಆಮೇಲೆ ಇಲ್ಲಿ ಪ್ರತಿಯೊಂದು ಪುಟಕ್ಕೂ ಒಂದೊಂದು ಚಿತ್ರಗಳನ್ನ ಹಾಕ್ತಾ ಕಥೆಯನ್ನ ವಿಸ್ತರಿಸೋದಕ್ಕೆ ಸುಂದರವಾದ ಚಿತ್ರಗಳು, ಕಥೆಗಳಿಗೆ ಒಂದು ಆಕರ್ಷಕವಾದ ಮೆರಗನ್ನ ಕಥೆಗಳು ತಂದು ಕೊಟ್ಟಿವೆ. ಕಲಾವಿದರು ಮಾತ್ರ ಸುಂದರವಾದ ಚಿತ್ರಗಳನ್ನ ಹಾಕುವ ಮೂಲಕ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಕತೆಗೆ ಮತ್ತಷ್ಟು ಮೆರಗನ್ನ ಈ ಸುಂದರವಾದ ಚಿತ್ರಗಳು ಮೆರಗನ್ನ ಹೆಚ್ಚಿಸಿವೆ. ಪರಸಪ್ಪ ಮತ್ತು ಫಕೀರವ್ವ ದಂಪತಿಗಳಿಗೆ ದ್ಯಾಮ ಅನ್ನುವಂತ ಒಬ್ಬನೇ ಒಬ್ಬ ಮಗ ಇವನು. ದ್ಯಾಮ ಅನ್ನುವಂಥದ್ದು ಅವನನ್ನ ಪ್ರೀತಿಯಿಂದ ಮುದ್ದು ಮಾಡಿ ಸಾಕಿರ್ತಾರೆ. ಅವನು ಸಹ ತಂದೆ ತಾಯಿ ಜೊತೆಗೆ ಹಾಲು ಮಾರಾಕ, ಮೊಸರು ಮಾರಾಕ ಹೋಗ್ತಾ ಇರ್ತಾನೆ. ಆಮೇಲೆ ಹಾಲು, ಮೊಸರು, ತುಪ್ಪ ತಿಂದು ದಷ್ಟ ಪುಷ್ಟವಾಗಿರ್ತಾನೆ. ಅವನು ಬಹಳ ತುಂಟಾಟ, ಮತ್ತೆ ಒಬ್ಬನೇ ಮಗ ಅಂತೇಳಿ ಪ್ರೀತಿಯಿಂದ ಬೆಳೆಸ್ಯಾರಂತೇಳಿ ಯಾವುದೇ ಕೆಲಸ ಮಾಡದೇ ಇರೋದಿಲ್ಲ. ಅವನು ಕೃಷಿ ಚಟುವಟಿಕೆಗಳಲ್ಲಿ, ವ್ಯವಸಾಯದಲ್ಲಿ ತಂದೆ ತಾಯಿಗೆ ಸಹಾಯ ಮಾಡ್ತಿರ್ತಾನೆ.
ಹಾಗೆ ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುವಂತ ಕ್ರಿಯಾಶೀಲ ಹುಡುಗ, ತುಂಟ ಹುಡುಗ ಆಗಿರ್ತಾನೆ. ಯಾವುದೇ ಕಾರಣಕ್ಕೂ ಬೇಜಾರಾಗಿ ಬೈದ್ರೆ ಮೂಲೆ ಕುಂದ್ರಂತ ಹುಡುಗ ಅಲ್ಲ ಅವನು. ಹಸುಗಳ ಜೊತೆಗೆ, ಕೋಳಿಗಳ ಜೊತೆಗೆ, ನಾಯಿ ಜೊತೆಗೆ, ಆಕಳ ಜೊತೆಗೆ ತುಂಟಾಟವಾಗಿ ಪರಿಸರದ ನಡುವೆ ಕಲಿಕೆಯನ್ನ ಮಾಡ್ತಾ ಖುಷಿ ಖುಷಿಯಿಂದ ಬದುಕ್ತಾ ಇರ್ತಾನೆ. ನಾಯಿಗಳ ಜೊತೆಗೆ ಚೆಲ್ಲಾಟ ಆಡುವಂಥದ್ದು, ಬೆಕ್ಕುಗಳ ಜೊತೆಗೆ ಇರುವಂತದ್ದು, ಕೋಳಿಗಳನ್ನ ಓಡಿಸ್ಕೊಂತ ಹೋಗಿ ಬಿಡೋದು, ನಂತರ ಕೋಳಿಗಳನ್ನ ಹಿಡಿಯೋದು, ಆಮೇಲೆ ಕೊಟ್ಟಿಗೆಯಲ್ಲಿರುವಂತ ದನದನ್ನ ಬಿಚ್ಚಿ ಹಗ್ಗನ ಬಿಚ್ಚಿ ಅದನ್ನ ಓಡಿಸ್ಕೊಂತ ಹೋಗೋದು, ಮತ್ತೆ ಅದನ್ನ ಹಿಡ್ಕೊಂಡ್ ಬರೋದು, ಇಂಥ ತುಂಟಾದ ಕೆಲಸವನ್ನು ಮಾಡ್ತಿರ್ತಾನೆ. ಆಮೇಲೆ ಮರಗಳಿಗೆ ಇಳಿ ಬಿದ್ದಂತ ಟೊಂಗೆಗಳ ಬೆಳೆಗಳನ್ನ ಹಿಡಿದು ಟೊಂಗೆಗಳಿಗೆ ಜೋತು ಬಿದ್ದು ಜೋಕಾಲಿ ಆಡುವಂಥದ್ದು, ಮತ್ತೆ ಅದನ್ನ ಹಿಡಿದು ಮರವನ್ನು ಹತ್ತುವಂಥದ್ದು, ಮಕ್ಕಳಲ್ಲಿ ಬಾಲ್ಯದಲ್ಲಿ ಮಾಡುವಂತ ತುಂಟಾಟಗಳನ್ನ ಈ ದ್ಯಾಮ ಮಾಡ್ತಾ ಇರ್ತಾನೆ. ಆ ಮನೆಯಲ್ಲಿ ಗಿಳಿ ಪಾರಿವಾಳನ್ನ ಹಿಡಿದು ಅವನ್ ಸಾಕುವಂಥದ್ದು, ಅವುಗಳನ್ನ ಒಂದು ಪಂಜರದೊಳಗೆ ಇಟ್ಟು ಅವನ್ ಸಾಕುವಂಥದ್ದು, ಈ ಕೆಲಸವನ್ನ ಮಾಡ್ತಿರ್ತಾನೆ. ಅಂದ್ರೆ ನಮ್ಮ ಮಕ್ಕಳು ಇವತ್ತಿನ ದ್ಯಾಮ ನಿಜವಾದ ಬಾಲ್ಯವನ್ನ ಅನುಭವಿಸುವಂಥದ್ದು. ಬಾಲ್ಯವನ್ನ ಅನುಭವಿಸುವ ನಿಟ್ಟಿನಲ್ಲಿ ಪಾಲಕರು ಅವನನ್ನ ಮುಕ್ತವಾಗಿ ಬಿಟ್ಟಿರುವಂಥದ್ದು. ನಾವು ಇಂದಿನ ದಿನಗಳಲ್ಲಿ ಶಿಬಿರಗಳು, ತರಬೇತಿ ಶಿಬಿರಗಳು, ಕಮ್ಮಟಗಳು, ಹಾಗೆ ಕ್ಲಾಸ್ಗಳಂತೇಳಿ ವಿವಿಧ ಕ್ಲಾಸ್ಗಳಿಗೆ ಮಕ್ಕಳನ್ನ ಹಾಕಿ ರಜಾ ಅವಧಿಯಲ್ಲಿಯೂ ಸಹ ಹಾಕಿ ಅವರನ್ನ ನಾವು ರಜೆಯಲ್ಲಿ ಅವರು ಅನುಭವಿಸಬೇಕಾದ ಬಾಲ್ಯದವನ್ನು ಸಹ ನಾವು ಅವರನ್ನು ವಂಚಿತರಾಗಿ ಮಾಡ್ತೀವಿ. ಆದ್ರೆ ಇಲ್ಲಿ ಕಥಾನಾಯಕನಾಗಿರುವಂತ ದ್ಯಾಮ ಪ್ರಕೃತಿಯೊಂದಿಗೆ, ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ಸ್ನೇಹವನ್ನ ಬೆಳೆಸ್ಕೊಂಡು ಖುಷಿ ಖುಷಿಯಿಂದ ಪರಿಸರ ಜೊತೆಗೆ ಜೀವಿಸ್ತಾ ಇರ್ತಾನೆ. ಆಮೇಲೆ ತೆಂಗಿನ ಗಿಡಗಳು, ಎತ್ತರವಾದ ತೆಂಗಿನ ಗಿಡಗಳನ್ನು ಸಹ ಸರಳವಾಗಿ ಹಚ್ಚಿ ತೆಂಗಿನಕಾಯನ್ನ ಬಿಡಿಸ್ತಿರ್ತಾನೆ. ಆಮೇಲೆ ಯಾರಾದ್ರೂ ಕೆಲ್ಸಕ್ಕೆ ಕರೆದ್ರೆ, ಬೇರೆ ಹೊಲ್ದಾಗ ತೆಂಗಿನ ಗಿಡ ಕಾಯಿ ಇಳಿಸ್ಬೇಕು ಬಾರಪ್ಪ ಅಂತ ಕರೆದ್ರೆ, ಯಾವುದೇ ಒಂದು ಹಮ್ಮು ಬಿಮ್ಮಿಲ್ದೆ ಅವ್ರ ಹೊಲಕ್ಕೂ ಹೋಗಿ ಅಲ್ಲಿ ಇರುವಂತ ತೆಂಗಿನಕಾಯಿನ ಬಿಡಿಸ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಮುಂದೆ ಕೆಲವು ದಿನಗಳಲ್ಲಿ ಸ್ವಲ್ಪ ದೊಡ್ಡವನಾಗ್ತಾನೆ ದ್ಯಾಮ. ಅವಾಗ ಅವ್ರ ತಂದೆ ತಾಯಿ ಅನಾರೋಗ್ಯ ಕಾರಣಕ್ಕಾಗಿ ಮರಣ ಹೊಂದಿ ಬಿಡ್ತಾರೆ. ಮರಣ ಹೊಂದಿದ ಸಂದರ್ಭದಲ್ಲಿ ಇವನ್ ಎಷ್ಟು ಊರಿನೊಳಗ ಪ್ರೀತಿಯನ್ನು ಗಳಿಸಿರ್ತಾನೆ, ಜನರನ್ನ ಪ್ರೀತಿಯನ್ನು ಅಂದ್ರೆ ಅವರು ಸರತಿಯಂತೆ ಪ್ರತಿದಿನ ಒಬ್ಬೊಬ್ಬರು ಮನೆಯಿಂದ ಅವನಿಗೆ ಬುತ್ತಿ ತಂದು ಕೊಡ್ತಿರ್ತಾರೆ. ಯಾಕಂದ್ರೆ ಅವನು ಬಹಳ ಚಿಕ್ಕವನಾಗಿರೋದ್ರಿಂದ, ಅಷ್ಟೇನು ದೊಡ್ಡ ಹುಡುಗ ಆಗಿರೋದ್ರಿಂದ ಗ್ರಾಮದ ಜನ ಅವನನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ. ಪ್ರತಿದಿನ ಒಬ್ಬರು ಮನೆಯಿಂದ ಊಟ ಅವನಿಗೆ ತಂದು ಕೊಡ್ತಿರ್ತಾರೆ. ಅದೇ ರೀತಿ ಅವನ ಜೀವನ ಸಾಗುತ್ತೆ. ಆದ್ರೆ ಒಂದಿನ ವಿಶೇಷ ಏನಾಗುತ್ತೆ ಅಂದ್ರೆ, ಇವನು ಒಂದು ಮೇಲ್ಚಾವಣಿಯನ್ನ ಹತ್ತೋದು ಕಲಿತು ಬಿಡ್ತಾನೆ. ಒಂದು ಲೈಟ್ ಅನ್ನ ಕೆಟ್ಟೋಗಿರುತ್ತೆ, ಅದನ್ನ ಹಾಕ್ಬೇಕಂತ ಸಂದರ್ಭದಲ್ಲಿ ಹೋಗ್ತಾನೆ, ಓಡಿ ಹೋಗಿ ಹತ್ತುತ್ತಾನೆ. ಆದ್ರೆ ಸರಳವಾಗಿ ಮೇಲ್ಚಾವಣಿಯನ್ನ ಮೇಲೆ ಹತ್ತಿ ಕುಳಿತು ಕೆಳಗೆ ಬೀಳೋದಿಲ್ಲ ಅಂತ ಒಂದು ಶಕ್ತಿ ಅವನಿಗೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಇದು ಒಂದು ಫ್ಯಾಂಟಸಿ ಕತೆ, ಅಂದ್ರೆ ಕಾಲ್ಪನಿಕವಾಗಿರುವಂತ ಸ್ವಾರಸ್ಯಕರವಾಗಿರುವಂತ ರಂಜನೀಯ ಕತೆ ಇದು. ಹಾಗಾಗಿ ಅವಾಗ ಮೇಲ್ಚಾವಣಿಯಲ್ಲಿ ಹೋಗಿ ಕುಳಿತುಕೊಂಡು ಬಿಚ್ತಾನೆ. ಮತ್ ಕೆಲವೊಂದು ಸಂದರ್ಭದಲ್ಲಿ ಮೇಲ್ಚಾವಣಿ ಮೇಲೆನೆ ಹಾಸಿಗೆ ಮಕ್ಕಂಬಿಡ್ತಿರ್ತಾನೆ. ಹಾಗಾಗಿ ಇಂಥ ಒಂದು ಅದ್ಭುತ ಶಕ್ತಿ ಅವನಿಗೆ ಬಂದ ನಂತರ ಅವನು ಗೋಡೆ ಮೇಲಿರುವಂತ ಪಂಜರಗಳನ್ನು ಬಿಚ್ಚುವಂಥದ್ದು, ವಿದ್ಯುತ್ ದೀಪಗಳನ್ನ ಕೆಟ್ಟೋದಂತ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳನ್ನ ಬಿಚ್ಚುವಂಥದ್ದು, ಎತ್ತರವಾಗಿರುವಂತ ಮರಗಳನ್ನ ಹತ್ತಿ ತೆಂಗಿನಕಾಯಿಯನ್ನ ಬಿಡಿಸಿಬಿಡುವಂಥದ್ದು, ಆಮೇಲೆ ಎತ್ತರವಾಗಿರುವಂತ ಕಟ್ಟಡಗಳಿಗೆ ಬಣ್ಣ ಬೆಳೆಯುವಂತ ಕೆಲಸವನ್ನ ದ್ಯಾಮನಿಗೆ ಒಪ್ಪಿಸ್ತಾ ಇರ್ತಾರೆ. ದ್ಯಾಮನು ಸಹ ಸಿಕ್ಕ ಕೆಲಸಗಳನ್ನ ಸಂತೃಪ್ತಿಯಿಂದ ವೃತ್ತಿ ಗೌರವವನ್ನು ಕೊಡ್ಕಂತ ಎಲ್ಲಾ ಕೆಲಸಗಳನ್ನ ತಪ್ಪದೆ ಮಾಡ್ತಿರ್ತಾನೆ. ಇಂಥ ದ್ಯಾಮ ಮೇಲ್ಚಾವಣಿಯಲ್ಲಿ ಸಹ ಹಾಸ್ಕೊಂಡ್ ಮಕ್ಕಂಬಿಟ್ಟಿರ್ತಾನೆ. ಅವದ್ ನೋಡ್ಬೋದು, ಚಿತ್ರಗಳನ್ನ ನಾವು ನೋಡ್ಬೋದು. ಮೇಲ್ಚಾವಣಿಯ ಮೇಲೆ ಹಾಸ್ಕೊಂಡು ಮಲಗಿಬಿಟ್ಟಿರುವಂತದ್ದು ಅಂದ್ರೆ ಸಾಮಾನ್ಯವಾಗಿ ನಡಿಲಾರದಂತ ಘಟನೆ. ಆದ್ರೆ ಮಕ್ಕಳಿಗೆ ಒಂದು ರಂಜನೀಯವಾಗಿರುವಂತಹದ್ದು, ಅವನಿಗೊಂದು ಶಕ್ತಿ ಸಿಕ್ಕಿರುತ್ತೆ. ಹಾಗಾಗಿ ಅವನು ಚಾವಣಿ ಮೇಲೆ ಸಹ ಮಲಗ್ತಾನ, ಹಾಸ್ಕೊಂಡ್ ಮಕ್ಕಂತಿರ್ತಾನ. ಗಿಡ ಮರಗಳ ತೆಂಗಿನಕಾಯಿಯನ್ನ ಹರಿದು ಜನರಿಗೆ ಅನುಕೂಲವನ್ನ ಮಾಡುವಂತ ಇಂಥ ದ್ಯಾಮ ಯಾವುದನ್ನು ಸಹ ಅವನು ತನ್ನ ಸ್ವಾರ್ಥಕ್ಕೆ ಮಾಡೋದಿಲ್ಲ. ಇಲ್ಲಿ ಪ್ರತಿಯೊಬ್ಬರ ಹೊಲದಲ್ಲಿಯೂ ಸಹ ಹೋಗಿ ಅವರ ತೆಂಗಿನಕಾಯಿಯನ್ನು ಹರಿದು ಕೊಡುವಂಥದ್ದು, ಅವ್ರು ಕೊಡುವಂತ ಊಟವನ್ನ ಉಣ್ತಿರ್ತಾನೆ. ಯಾಕಂದ್ರೆ ಅವ್ರನ್ನು ಇಡೀ ಊರಿನ ಮಗ ಆಗಿಬಿಟ್ಟಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ಮನೆಯ ಮಗ ಅನ್ಕೊಂಡು ಅವನ ದ್ಯಾಮನನ್ನ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ, ಪ್ರೀತಿಯಿಂದ ನೋಡಿಕೊಳ್ತಿರ್ತಾರೆ. ಅದಕ್ಕೆ ಪ್ರತ್ಯುಪಕಾರವಾಗಿ ಇವನು ಸಹ ಅವ್ರ ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು, ಅವ್ರ ಹೊಲದಲ್ಲಿರುವಂತ ಎತ್ತರವಾದ ತೆಂಗಿನ ಗಿಡವನ್ನ ಯಾರು ಹತ್ತುತ್ತಿರಲ್ಲ, ಅಂಜಿಕೆ ಬಂದು ಭಯ ಬಂದು ಬಿಟ್ಟಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಇವನು ಆ ಗಿಡವನ್ನ ಹತ್ತಿ ತೆಂಗಿನಕಾಯಿಯನ್ನ ಹರಿದು ಕೊಡುವಂಥದ್ದು ಕೆಲಸವನ್ನ ಮಾಡ್ತಿರ್ತಾನೆ. ಇನ್ನು ದ್ಯಾಮನ ವಿಚಿತ್ರ ಸಂಗತಿಯಿಂದಾಗಿ ಈ ಎತ್ತರವಾದ ವಿದ್ಯುತ್ ಕಂಬಗಳಲ್ಲಿ ದೀಪಗಳು ಹಾಳಾದಂತ ಸಂದರ್ಭದಲ್ಲಿ ವಿದ್ಯುತ್ ದೀಪಗಳನ್ನ ಬದಲಾಯಿಸುವಂಥದ್ದು,
ಬಲ್ಬ್ಗಳನ್ನ ಬದಲಾಯಿಸುವಂತ ಸಂದರ್ಭದಲ್ಲಿ ದ್ಯಾಮನನ್ನು ಕರೆದ್ರೆ ದ್ಯಾಮ ಪ್ರೀತಿಯಿಂದ ಹೋಗಿ ಅವನು ಮಾಡ್ತಿರ್ತಾನೆ. ಇನ್ನು ಮಾವಿನ ಮರದಾಗ ಹಣ್ಣು ಹರಿಯುವಂಥದ್ದು, ನೇರಳೆ ಮರದಲ್ಲಿ ಹಣ್ಣು ಹರಿಯುವಂಥದ್ದು, ಅವುಗಳನ್ನು ಸಹ ದ್ಯಾಮ ಎತ್ತರವಾದ ಗಿಡವನ್ನ ಸಲೀಸಾಗಿ ಹತ್ತಿ ಮಾಡುವಂಥದ್ದು. ಈ ದ್ಯಾಮನ ಕಥೆಯಲ್ಲಿ ಲೇಖಕರು ಮಕ್ಕಳಿಗೆ ಹಣ್ಣಿನ ಗಿಡಗಳ ಪರಿಚಯವನ್ನ, ಎತ್ತರವಾಗಿರುವಂತವು ಯಾವ್ಯಾವು ಗಿಡಗಳು ಪರಿಚಯವನ್ನ, ಅಡಿಕೆ ಮರ, ತೆಂಗಿನ ಮರ, ಎತ್ತರವಾದ ಗಿಡಗಳು ಅನ್ನುವಂಥದ್ದು. ಅಂದ್ರೆ ಮಕ್ಕಳಿಗೆ ಎತ್ತರ ಗಿಡ್ಡ ಅನ್ನುವಂಥದ್ರ ಬಗ್ಗೆನೂ ಸಹ ಪರಿಕಲ್ಪನೆಯನ್ನು ಸಹ ಈ ಕಥೆಯಲ್ಲಿ ಮಕ್ಕಳಿಗೆ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಣ್ಣುಗಳ ವಿಧಗಳು, ನೇರಳೆ ಹಣ್ಣು, ಮಾವಿನ ಹಣ್ಣು, ಈ ರೀತಿ ಹಣ್ಣುಗಳ ವಿಧಗಳ ಪರಿಚಯವನ್ನು ಸಹ ಲೇಖಕರು ಈ ಕಥೆಯಲ್ಲಿ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ ಕಥೆ ಅಂದ್ರೆ ಮನರಂಜನೆಗಾಗಿ ಕಥೆ ಹೇಳುವಂಥದ್ದಲ್ಲ. ಕಥೆಯಲ್ಲಿಯೂ ಸಹ ಮಗುವಿಗೆ ಕಲಿಕೆ ಆಗಿರ್ಬೇಕು. ಕಥೆಯನ್ನ ಕೇಳಿದ ನಂತರ ಮಗು ಏನಾದ್ರೂ ಒಂದು ಹೊಸ ವಿಷಯವನ್ನ ಕಲಿಬೇಕು, ಹೊಸ ವಸ್ತುವನ್ನ ಕಲ್ತಿರ್ಬೇಕು. ಆ ರೀತಿಯಾಗಿ ಕಥೆ ರಚನೆ ಆದಾಗ ಮಗು ಬಹಳ ಇಷ್ಟಪಡುತ್ತೆ. ಆ ಕೆಲಸವನ್ನ ಪ್ರಯತ್ನವನ್ನ ಲೇಖಕರು ಈ ಕಥೆಯಲ್ಲಿ ಮಾಡಿದ್ದಾರೆ. ಹಾಗೆ ಒಂದ್ಸಲ ಆ ಊರ್ನಾಗ ದೊಡ್ಡ ಕಟ್ಟಡಕ್ಕೆ ಬೆಂಕಿ ಎತ್ತಿ ಬಿಡುತ್ತ. ಬೆಂಕಿ ಎತ್ತಿದಾಗ ಎಲ್ಲರೂ ಸಹ ಭಯ ಪಡ್ಕೊಂತಾರ ಒಳಗಡೆ ಹೋಗಕ್ಕ. ಅವಾಗ ದ್ಯಾಮನಿಗೆ ಹೇಳ್ತಾರ ಜನ, ಹೋಗಪ್ಪ ಅಲ್ಲಿ ಒಳಗ ಕಟ್ಟಡದೊಳಗ ಮಂದಿ ಅದರ ಕಾಪಾಡು ಅಂದಾಗ ಅವನು ಕಟ್ಟಡದ ಮೇಲಂತಸ್ತ ಆಗಲೇ ಬೆಂಕಿಯಿಂದ ಒತ್ತಿ ಉರಿತಿರ್ತ. ಅವಾಗ ಪರೋಪಕಾರಿ ಆಗಿರುವಂತ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ದ್ಯಾಮ ತ್ವರಿತವಾಗಿ ಆ ಕಟ್ಟಡದ ಒಳಗೆ ಹೋಗಿ ಅಲ್ಲಿರುವಂತ ಜನರನ್ನ ಕಾಪಾಡ್ತಾನೆ. ಅವಾಗ ಆ ಮೂಲಕ ಜನರ ಪ್ರೀತಿಯ ಪಾತ್ರನಾಗ್ತಾನೆ ದ್ಯಾಮ. ಹಾಗೆ ವಿಶೇಷ ಸಂದರ್ಭವನ್ನ ಸೂಚನೆನೂ ಸಹ ಲೇಖಕ ಕೊಡ್ತಾರೆ. ಯಾಕಂದ್ರೆ ಯಾರು ಸಹ ಮಕ್ಕಳು ತಮ್ಮ ಮನೆಯಲ್ಲಿ ಚಾವಣಿ ಏರುವಂತ ಒಂದು ಪ್ರಯತ್ನವನ್ನ ಮಾಡಬಾರ್ದು. ಯಾಕಂದ್ರೆ ದ್ಯಾಮನಿಗೆ ಅದೊಂದು ವಿಶೇಷ ಶಕ್ತಿ ಇತ್ತು. ನೀವು ಯಾರು ಸಹ ಮನೆಯಲ್ಲಿ ಆ ರೀತಿ ಪ್ರಯತ್ನ ಮಾಡಬಾರ್ದು ಅನ್ನುವಂತ ವಿಶೇಷವಾದ ಸೂಚನೆಯನ್ನ ಲೇಖಕರು ಕೊಡ್ತಾರೆ. ನಮ್ಮೂರ ದ್ಯಾಮ ಅನ್ನುವಂತ ಸುರೇಶ್ ಅರಳಿಮರ ಅವರು ಬರೆದಿರುವಂತ ಈ ಕಥಾ ಸಂಕಲನ ಸುಂದರವಾದ ಮುಖಪುಟ ವಿನ್ಯಾಸದೊಂದಿಗೆ, ಮುದ್ರಣದೊಂದಿಗೆ ಒಂದು ಸುಂದರವಾದ ಸಾಹಿತ್ಯ ಕೃತಿಯಾಗಿದೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಅದೇ ರೀತಿ ವಿಶೇಷ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವ, ಹುಟ್ಟುಹಬ್ಬ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಡುಗೆಯಾಗಿ ನೀಡಿದರೆ ಅವರಲ್ಲಿ ಓದುವ ಅಭಿರುಚಿ ಬೆಳೆಯಕ್ಕೆ ಸಹಾಯಕವಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವಂತ ಒಂದು ಪರಂಪರೆಯನ್ನ ರೂಢಿಸಿಕೊಳ್ಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಓದುವ ಅಭಿರುಚಿ ಇಲ್ಲ, ಬರೀ ಮೊಬೈಲ್ ನೋಡ್ತಾರೆ ಅಂತ ಅಂದ್ರೆ ಅದರ ಪರ್ಯಾಯವಾಗಿ ನಾವು ಪುಸ್ತಕಗಳನ್ನು ಕೊಟ್ಟಾಗ ಮಕ್ಕಳು ಮೊಬೈಲ್ನಿಂದ ವಿಮುಖರಾಗಿ ಪುಸ್ತಕಗಳನ್ನ ಓದುವಂತ ಒಂದು ಅಭಿರುಚಿಯನ್ನ ಬೆಳೆಸ್ಕೊಳ್ಳೋಕೆ ಸಾಧ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಹಿತ್ಯ ಕೃತಿಗಳನ್ನ ನೀವೆಲ್ಲರೂ ಸಹ ಉಡುಗೊರೆಯಾಗಿ ನೀಡ್ರಿ ಅನ್ನುವಂತ ಆಶಯದೊಂದಿಗೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿನ ದಿನ 102ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. 102ನೇ ದಿನ, 102ನೇ ಸರಣಿಯನ್ನ ನಾವು ತಲುಪಿದ್ದೇವೆ. ಇಷ್ಟೆಲ್ಲ ಕೃತಿಗಳನ್ನು ತಲುಪೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಕಾರ ಸಾಧ್ಯ. ಹಾಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚಿನ ಜನರಿಗೆ ಪುಸ್ತಕ ಪರಿಚಯ ಸರಣಿ ಮುಟ್ಟಲು ಸಹಾಯ ಮಾಡ್ರಿ. ಹಾಗೆ ನೀವೆಲ್ಲ ಕಳಿಸ್ತಿರುವಂತ ಪುಸ್ತಕಗಳನ್ನ ನಾನು ಕ್ರಮವಾಗಿ ಪರಿಚಯವನ್ನ ಮಾಡ್ತಾ ಇದ್ದೇನೆ. ತಾಳ್ಮೆ ಇರಲಿ. ಪ್ರತಿದಿನ ನಾನು ಒಂದು ಪುಸ್ತಕ ಮಾಡ್ತಿರೋದ್ರಿಂದ ಒಂದು ದಿನ ನಿಮ್ಮ ಸಾಹಿತ್ಯ ಕೃತಿಯನ್ನು ಸಹ ನಾನು ಪರಿಚಯ ಮಾಡಕ್ ಸಾಧ್ಯತೆ ಇದೆ. ಹಾಗಾಗಿ ಯಾರು ಸಹ ಅವಸರ ಮಾಡಬೇಡ್ರಿ. ನಾನು ಖಂಡಿತವಾಗಿ ನಿಮ್ಮೆಲ್ಲರ ಕೃತಿಯನ್ನ ಪರಿಚಯ ಮಾಡುತ್ತೇನೆ ಅಂತ ಹೇಳ್ತಾ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯವನ್ನ ಇಲ್ಲಿಗೆ ಮುಗಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.